Hello students, let us work out one more problem on royalty sublease today in this video. Here I have taken one question. Let me read the question first. Bhagat obtains a lease from D'Souza to work a mine. So Bhagat has obtained a lease ಅಂತ ಹೇಳಿದ್ರೆ Bhagat ಏನು, he is a lessee ಅಲ್ವಾ, and D'Souza is a lessor, right? Yes. Now the terms being a royalty of rupees 5 per ton merging into a minimum rent of rupees 50,000 per annum. So 5 rupees royalty, 50,000 minimum rent. They are being granted to the lessee the right to recoup the short workings during the first 4 years of the lease. Short working ಎಷ್ಟು ವರ್ಷದಲ್ಲಿ ರಿಕವರಿ ಮಾಡ್ಬೋದು ಅಂತ ಹೇಳಿದ್ದಾರೆ 4 years ಅಲ್ಲಿ ಅಲ್ವಾ. ಓಕೆ, ಈಗ ಭಗತ್ ಏನು ಮಾಡ್ತಾನೆ, ಭಗತ್ ಸಬ್ಲೀಸಸ್ ಅ ಪಾರ್ಟ್ ಆಫ್ ದ ಪ್ರಾಪರ್ಟಿ ಟು ದೇಸಾಯಿ. ಸೊ ಭಗತ್ ಏನಾಗಿದ್ದ ಇಲ್ಲಿ ಲೆಸ್ಸಿ ಅಲ್ವಾ. ಸೊ ಭಗತ್ ಗಿವ್ಸ್ ಅ ಪ್ರಾಪರ್ಟಿ ಟು ಪಾರ್ಟ್ ಆಫ್ ದ ಪ್ರಾಪರ್ಟಿ ಟು ದೇಸಾಯಿ. ಸೊ ಹಿಯರ್ ಅಗೇನ್ ಭಗತ್ ಸಬ್ಲೀಸಸ್ ಅ ಪ್ರಾಪರ್ಟಿ. ಸೊ ದೇಸಾಯಿ ವಿಲ್ ಬಿ ದ ಸಬ್ಲೆಸ್ಸಿ now. Okay, so now who should pay the royalty to whom? Sublessee should pay the royalty to lessee, right? Desai should pay the royalty to Bhagat and lessee should pay the royalty to lessor. That Bhagat should pay the royalty to that is D'Souza brothers, right? Yes. So what are the terms of the sublease? Royalty ಎಷ್ಟು ಅಂತ ಹೇಳಿದ್ದಾರೆ 7 ರೂಪಾಯಿ ಅಂತ ಹೇಳಿದ್ದಾರೆ. ಮಿನಿಮಮ್ ರೆಂಟ್ ಎಷ್ಟು ಅಂತ ಹೇಳಿದರೆ 30,000 ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ರೈಟ್ ಟು ರಿಕೂಪ್ ದ ಶಾರ್ಟ್ ವರ್ಕಿಂಗ್ ಇನ್ 2 years ಫಾಲೋವಿಂಗ್ ದ ಶಾರ್ಟ್ ವರ್ಕಿಂಗ್ಸ್. ಅಂದರೆ ಯಾವ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ ಇರ್ತದ ಅದರ ನಂತರದ 2 ವರ್ಷಗಳಲ್ಲಿ, ಅಂದರೆ ಇಟ್ ಕ್ಯಾನ್ ಬಿ ರಿಕವರ್ಡ್ ಇನ್ ನೆಕ್ಸ್ಟ್ 2 years, ಸಬ್ಸಿಕ್ವೆಂಟ್ 2 years ಅಂತ ಅರ್ಥ. ಈಗ ಇಲ್ಲಿ ನೋಡಿ ಪ್ರೊಡಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಪ್ರೊಡಕ್ಷನ್ ಡನ್ ಬೈ ಭಗತ್, ದೇಸಾಯಿ ಆ್ಯಂಡ್ ಟೋಟಲ್. ನಾವು ವಿ ಹ್ಯಾವ್ ಟು ಪ್ರಿಪೇರ್ 2 ವರ್ಕಿಂಗ್ ಟೇಬಲ್ ಅಲ್ವಾ. ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೇನೆ ವರ್ಕಿಂಗ್ ಟೇಬಲಲ್ಲಿ ಮೇನ್ ಲೀಸ್ ಮಾಡುವಾಗ ಯಾವ್ದು ತಗೋಬೇಕು ನಾವು, ಟೋಟಲ್ ಪ್ರೊಡಕ್ಷನ್ ಡನ್ ಬೋತ್ ಬೈ ಭಗತ್ ಆಸ್ ವೆಲ್ ಆಸ್ ದೇಸಾಯಿ. ಆ್ಯಂಡ್ ಸಬ್ಲೀಸ್ ವರ್ಕಿಂಗ್ ಟೇಬಲ್ ಮಾಡುವಾಗ ಸಬ್ಲೇಸಿಯ ಪ್ರೊಡಕ್ಷನನ್ನು ತಗೋಬೇಕು ಅಲ್ವಾ. ಓಕೆ, ಸೊ ಇಲ್ಲಿ ನಾನು ಐ ಹ್ಯಾವ್ ರಿಟರ್ನ್ ದ ಪಾಯಿಂಟ್ಸ್. ಮೇನ್ ಲೀಸ್ನ ಟರ್ಮ್ಸ್ ಏನು, ಸಬ್ಲೀಸ್ನ ಟರ್ಮ್ಸ್ ಏನು ಅಂದರೆ ನಿಮ್ಮ ರೆಫರೆನ್ಸಿಗೆ ಒಂದು ಬರ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಕ್ಲಿಯರ್. ನಾವು let us go to the working table. This is the working table of main lease. Okay, so in the main lease first 2011 12 11 ಇಯರಿಗೆ ಎಷ್ಟು ಪ್ರೊಡಕ್ಷನ್ ಅಂತ ಬರ್ಕೊಂಡಿದ್ದೇವೆ. ಸೊ ಇಟ್ ಈಸ್ ಅ ಪ್ರೊಡಕ್ಷನ್ ಆಫ್ ದ ಬೋತ್ ಲೆಸ್ಸಿ ಆಸ್ ವೆಲ್ ಆಸ್ ಸಬ್ಲೆಸ್ಸಿ. ಸೊ ರಾಯಲ್ಟಿ ಎಷ್ಟು ಅಂತ ಹೇಳಿದ್ದಾರೆ, 1 ಟನ್ನಿಗೆ ಇಟ್ ಈಸ್ ಗಿವನ್ 5 rupees ಪರ್ ಟನ್. ಸೊ ಇಂಟು 5 ಆಯಿತು. ದೆನ್ ಮಿನಿಮಮ್ ರೆಂಟ್ ಎಷ್ಟು ಅಂತ ಹೇಳಿದ್ದಾರೆ ಪ್ರಾಬ್ಲಮಲ್ಲಿ 50,000 ಅಂತ ಹೇಳಿದ್ದಾರೆ. ಆ್ಯಂಡ್ ಶಾರ್ಟ್ ವರ್ಕಿಂಗ್ ಈಸ್ ಹೌ ಮಚ್ ಇಟ್ ಈಸ್ ಗಿವನ್. ಶಾರ್ಟ್ ವರ್ಕಿಂಗ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ. ಸೊ ಈಗ ಫಸ್ಟ್ ಇಯರಲ್ಲಿ 30,000 ಮತ್ತು 50,000, ಶಾರ್ಟ್ ವರ್ಕಿಂಗ್ ಎಷ್ಟಾಯಿತು 20 ಅಲ್ವಾ. ಸೆಕೆಂಡ್ ಇಯರ್ ರಾಯಲ್ಟೀಸ್ ಲೆಸ್ಸರ್ ದ್ಯಾನ್ ಮಿನಿಮಮ್ ರೆಂಟ್. ಸೊ ಎಷ್ಟು 7,500 ಇಸ್ ದ ಶಾರ್ಟ್ ವರ್ಕಿಂಗ್. ಥರ್ಡ್ ಇಯರ್ ರಾಯಲ್ಟೀಸ್ ಗ್ರೇಟರ್ ದ್ಯಾನ್ ಮಿನಿಮಮ್ ರೆಂಟ್. ಸೊ 11,500 ಏನುಂಟಲ್ಲಿ ಸರ್ಪ್ಲಸ್ ಇದೆ. ಅದೇ ರೀತಿ ಫೋರ್ತ್ ಇಯರಲ್ಲಿ ರಾಯಲ್ಟಿ 75,500, ಮಿನಿಮಮ್ ರೆಂಟ್ 50,000. ಆದ್ದರಿಂದ 25,500 ಏನುಂಟಲ್ಲಿ ಸರ್ಪ್ಲಸ್ ಉಂಟು. ಲಾಸ್ಟ್ ಇಯರಲ್ಲಿ ಸಾಗೆ 79,000 ರಾಯಲ್ಟಿ, 50,000 ಮಿನಿಮಮ್ ರೆಂಟ್, 29,000 ಸರ್ಪ್ಲಸ್ ಉಂಟು ಅಲ್ವಾ. ಸೊ ಆಫ್ಟರ್ ರೈಟಿಂಗ್ ದ ಸರ್ಪ್ಲಸ್ ಆ್ಯಂಡ್ ಶಾರ್ಟ್ ವರ್ಕಿಂಗ್, ನೆಕ್ಸ್ಟ್ ಥಿಂಗ್ ವಾಟ್ ಯು ಆರ್ ರಿಕ್ವೈರ್ಡ್ ಟು ಡು, ಯು ಹ್ಯಾವ್ ಟು ಅಡ್ಜಸ್ಟ್ ದ ಶಾರ್ಟ್ ವರ್ಕಿಂಗ್ ರಿಗಾರ್ಡಿಂಗ್ ದ ಸರ್ಪ್ಲಸ್ ಅಲ್ಲ. ಸೊ ವಾಟ್ ಈಸ್ ದ ರೂಲ್ ಆಫ್ ಮೇನ್ ಲೀಸ್ ಇಟ್ಸ್ ಗಿವನ್ ಹಿಯರ್ ರಿಗಾರ್ಡಿಂಗ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್. ಇಟ್ ಈಸ್ ಗಿವನ್ ಇಟ್ ಕ್ಯಾನ್ ಬಿ ರಿಕವರ್ಡ್ ಇನ್ ಫಸ್ಟ್ 4 years ಅಲ್ವಾ. ಸೊ ಫಸ್ಟ್ 4 years ಅಂದರೆ ಹೇಗೆ ಮಾಡಬೇಕು ನಾವೀಗ, ವಿ ಹ್ಯಾವ್ ಆಲ್ರೆಡಿ ವರ್ಕ್ಡ್ ಔಟ್ ಪ್ರಾಬ್ಲಮ್ ಸಿಮಿಲರ್ ಟು ದಿಸ್. ಸೊ ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ ಈಸ್ ಹೌ ಮಚ್ ಇಯರ್ 20,000. ಕ್ಯಾನ್ ಯು ರಿಕವರ್ ಇಟ್ ಇನ್ ಸೆಕೆಂಡ್ ಇಯರ್? ನೋ, ಬಿಕಾಸ್ ದೇರ್ ಇಸ್ ನೋ ಸರ್ಪ್ಲಸ್. ಥರ್ಡ್ ಇಯರ್ ಹೌ ಮಚ್ ಇಟ್ ಈಸ್ ದೇರ್ 11,500. ಸೊ ಎಷ್ಟು ರಿಕವರಿ ಮಾಡ್ಬೋದು ಹಾಗಾದರೆ 11,500. ಸೊ 20,000ಅಲ್ಲಿ 11,500 ರಿಕವರಿ ಮಾಡಿದ್ವಿ. ಇನ್ನು ಎಷ್ಟು ಶಾರ್ಟ್ ವರ್ಕಿಂಗ್ ಉಳಿದಿದೆ 8,500. ಆಮೇಲೆ ಆ 8,500ಅನ್ನು ನೆಕ್ಸ್ಟ್ ವರ್ಷದಲ್ಲಿ ರಿಕವರಿ ಮಾಡ್ಬೋದಾ? ಉಂಟು. ಅಲ್ಲಿ ಸರ್ಪ್ಲಸ್ ಎಷ್ಟಿದೆ 25,500. ಆದ್ದರಿಂದ ಆ 8,500ಅನ್ನು ನಾವು ರಿಕವರಿ ಮಾಡ್ಬೋದು. ಕರೆಕ್ಟಾ? ಎಸ್. ಅದೇ ರೀತಿ ಸೆಕೆಂಡ್ ಇಯರ್ನ ಶಾರ್ಟ್ ವರ್ಕಿಂಗ್ ಎಷ್ಟುಂಟು 7,500. ಅದನ್ನು ಸೆಕೆಂಡ್ ಇಯರ್ ರಿಕವರಿ ಮಾಡಲಿಕ್ಕಾಗಲ್ಲ. ಥರ್ಡ್ ಇಯರ್ ಸರ್ಪ್ಲಸ್ ಆಲ್ರೆಡಿ ಯೂಸ್ ಆಗಿದೆ. ಫೋರ್ತ್ ಇಯರ್ ಸರ್ಪ್ಲಸ್ ಎಷ್ಟು ಅಂತ 25,000ಅಲ್ಲಿ ನಾವು 25,000 ಇತ್ತು,
ಕರೆಕ್ಟಾ? ಆ 25,500 8,500 ಯೂಸ್ ಮಾಡಿದ್ವಿ, ಇನ್ನೂ ಸಹ ಉಂಟು ಸರ್ಪ್ಲಸ್ ಅಲ್ವಾ, ಆದ್ದರಿಂದ 7,500 ಸೆಕೆಂಡ್ ಇಯರ್ನ ಶಾರ್ಟ್ ವರ್ಕಿಂಗ್ ಏನುಂಟು ಅದನ್ನು ಯೂಸ್ ಮಾಡ್ಬೋದು. ಆದ್ದರಿಂದ ಫೋರ್ತ್ ಇಯರಲ್ಲಿ ಎಷ್ಟು ಟೋಟಲ್ ಆಗಿ ನಾವು ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡ್ತಾ ಇದ್ದೇವೆ, 8,500 ಇಸ್ ದ ಶಾರ್ಟ್ ವರ್ಕಿಂಗ್ ಆಫ್ ಫಸ್ಟ್ ಇಯರ್, ರಿಮೈನಿಂಗ್ ಬ್ಯಾಲೆನ್ಸ್ ಉಳಿದದ್ದು. ಸೆಕೆಂಡ್ ಇಯರ್ ಶಾರ್ಟ್ ವರ್ಕಿಂಗ್ 7,500, ಒಟ್ಟು 16,000 ರಿಕವರಿ ಮಾಡ್ತಾ ಇದ್ದೇವೆ. Otherwise we can tell like this also, total short working ಎಷ್ಟುಂಟು 27,500, ಟೈಮ್ ಕೊಟ್ಟದ್ದು ಎಷ್ಟು ವರ್ಷ 4 years, 4 ಇಯರ್ಸಲ್ಲಿ ಆದ ಶಾರ್ಟ್ ವರ್ಕಿಂಗ್ ಎಷ್ಟು 27,500. 4 ಇಯರ್ಸಲ್ಲಿ ಸರ್ಪ್ಲಸ್ ಎಷ್ಟು ಉಂಟು ನೋಡಿ, ಸರ್ಪ್ಲಸ್ 11,500 ಇಲ್ಲಿ ಉಂಟು, ಮತ್ತೆ ಇಲ್ಲಿ 25,500 ಉಂಟು. ಸೊ ನಮಗೆ ಶಾರ್ಟ್ ವರ್ಕಿಂಗ್ ಏನುಂಟಾ ಆ ಫುಲ್ ಶಾರ್ಟ್ ವರ್ಕಿಂಗನ್ನು ರಿಕವರಿ ಮಾಡಲಿಕ್ಕೆ ಆಗ್ತದೆ. ಸೊ 7,500 ಫಸ್ಟ್ ಇಯರ್ ರಿಕವರಿ ಮಾಡಬೇಕು, ಉಳಿದ 16,000 ಫೋರ್ತ್ ಇಯರಲ್ಲಿ ರಿಕವರಿ ಮಾಡಬೇಕು, ಥರ್ಡ್ ಇಯರಲ್ಲಿ ಮತ್ತು ಫೋರ್ತ್ ಇಯರಲ್ಲಿ ರಿಕವರಿ ಮಾಡಬೇಕು. ಈಗ ಅಮೌಂಟ್ ಪೇಯ್ಡ್ ಹೇಗೆ ನೋಡ್ತೇವೆ ನಾವು, ಹೌ ಡು ಯು ಸೇ ಅಮೌಂಟ್ ಪೇಯ್ಡ್? Amount paid first year is 50,000, royalties minimum rent is more, second year also minimum rent ಜಾಸ್ತಿ ಇತ್ತು, ಥರ್ಡ್ ಇಯರ್ 50,000 ಹೇಗೆ ಬಂತಿಲ್ಲ, ಈಗ 61,500 ಇತ್ತು ರಾಯಲ್ಟಿ, ಕರೆಕ್ಟಾ? ಅದರಲ್ಲಿ 11,500 ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಿದ್ದಾರೆ. ಸೊ ಎಷ್ಟು ಅಮೌಂಟ್ ಬರುತ್ತೆ ಆವಾಗ 50,000, ಕರೆಕ್ಟಾ? ಆ್ಯಂಡ್ ದ ನೆಕ್ಸ್ಟ್ ಇಯರ್ ಇಸ್ ದ್ಯಾಟ್ ಆ್ಯಕ್ಚುಲಿ ಸಿ ದ ರಾಯಲ್ಟಿ ಇಸ್ ಹೌ ಮಚ್ 75,500, ಅದರಲ್ಲಿ ಎಷ್ಟು ರಿಕವರಿ ಮಾಡಿದ್ವಿ 16,000, ಹಾಗಾದರೆ ಎಷ್ಟು ಕೊಡಬೇಕು ಅವನು 59,000 ಅಮೌಂಟ್ ಕೊಡಬೇಕು. 59,000 ಇಸ್ ದ ಅಮೌಂಟ್ ಪೇಯಬಲ್. ಆ್ಯಂಡ್ ದ ಲಾಸ್ಟ್ ಇಯರ್ ಟೋಟಲಿ 79,000 ರಿಕವರಿ ಇರಲಿಲ್ಲ, ಅದರಿಂದ ಟೋಟಲಿ 79,000 ಕೊಡಬೇಕು. ದಿಸ್ ಇಸ್ ಅ ವರ್ಕಿಂಗ್ ಟೇಬಲ್ ರಿಗಾರ್ಡಿಂಗ್ ದ ಮೇನ್ ಲೀಸ್, ರೈಟ್? ನೆಕ್ಸ್ಟ್ ಲೆಟ್ ಅಸ್ ಕಮ್ ಟು ದ ಸಬ್ಲೀಸ್. ಇನ್ ಸಬ್ಲೀಸ್ ಓಕೆ, ಹಿಯರ್ ದೆರ್ ಇಸ್ ಅ ವರ್ಕಿಂಗ್ ಟೇಬಲ್ ಆಫ್ ಸಬ್ಲೀಸ್. ಸಬ್ಲೀಸಲ್ಲಿ ನಾವೇನು ತೊಗೋಬೇಕು, ಪ್ರೊಡಕ್ಷನ್ ಡನ್ ಬೈ ದ ಸಬ್ಲೆಸ್ಸಿ. ಸಬ್ಲೆಸ್ಸಿ ಪ್ರೊಡಕ್ಷನ್ ಓನ್ಲಿ ಇಸ್ ಟೇಕನ್, ರೈಟ್? ಆ್ಯಂಡ್ ಇಂಟು 7 ರಾಯಲ್ಟಿ ಇಸ್ ಗಿವನ್ 7 rupees per ton ಇಂಟು 7. ಮಿನಿಮಮ್ ರೆಂಟ್ ಆಫ್ ದ ಸಬ್ಲೇಸ್ ಇಸ್ ಗಿವನ್ 30,000. ನೌ ಯು ಕಂಪೇರ್ ದ ಶಾರ್ಟ್ ವರ್ಕಿಂಗ್. ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ is how much here? 23,000. Second year short working is 16,000. I hope you are getting this. And last third year there is short working once again 6,200, whereas in the fourth year there is surplus of 7,100. Fifth year there is surplus of 10,600. Correct? Yes. Iga recovery. What is the rule regarding recovery of short working given? It is given it can be recovered in subsequent 2 years ಅಲ್ಲ, next 2 years, subsequent 2 years. ಅಂದರೆ ಹೇಗೆ, ಫಸ್ಟ್ ಇಯರ್ನ ಶಾರ್ಟ್ ವರ್ಕಿಂಗ್ ಇದ್ದರೆ ಅದನ್ನು 2ನೇ ಅಥವಾ 3ನೇ ವರ್ಷದಲ್ಲಿ ರಿಕವರಿ ಮಾಡಬೇಕು. ಅಲ್ಲಿ ರಿಕವರಿ ಮಾಡಲಿಕ್ಕೆ ಆಗೋದಿದ್ರೆ ಅದು ಇನ್ನೂ ರಿಕವರಿ ಮಾಡಲಿಕ್ಕೆ ಆಗಲ್ಲ, ಅದು ಲಾಸ್ ಅಂತ ಅರ್ಥ ಅಲ್ವಾ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು. ಆದ್ದರಿಂದ ಅದೇ ರೀತಿ ಸೆಕೆಂಡ್ ಇಯರ್ನ ಶಾರ್ಟ್ ವರ್ಕಿಂಗ್ ಇದ್ದರೆ ಅದರ ನಂತರದ 2 ವರ್ಷ ಅಂದರೆ ಥರ್ಡ್ ಇಯರ್ ಮತ್ತು ಫೋರ್ತ್ ಇಯರ್ ರಿಕವರಿ ಮಾಡಬೇಕು. ಥರ್ಡ್ ಇಯರ್ನ ಸರ್ಪ್ಲಸ್ ಇದ್ದರೆ ಫೋರ್ತ್ ಇಯರ್ ಮತ್ತು ಫಿಫ್ತ್ ಇಯರ್ ರಿಕವರಿ ಮಾಡಬೇಕು. ಲೈಕ್ ದಟ್ ಇಟ್ ಗೋಸ್ ಆನ್, ರೈಟ್? ಎಸ್. ಸೊ ಫಸ್ಟ್ ಇಯರ್ಸ್ ನೋಡುವ ನಾವೀಗ. ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ ಎಷ್ಟುಂಟು 23,000. ಅದನ್ನು ಸೆಕೆಂಡ್ ಇಯರ್ ರಿಕವರಿ ಮಾಡಲಿಕ್ಕೆ ಆಗ್ತದಾ? ಇಲ್ಲ, ಯಾಕಂದರೆ ದೇರ್ ವಾಸ್ ನೋ ಸರ್ಪ್ಲಸ್, ರೈಟ್? ಥರ್ಡ್ ಇಯರ್ ರಿಕವರಿ ಮಾಡಲಿಕ್ಕೆ ಆಗ್ತದಾ? ಇಲ್ಲ, ಬಿಕಾಸ್ ದೇರ್ ವಾಸ್ ನೋ ಸರ್ಪ್ಲಸ್. ಹಾಗಾದರೆ ಈ 23,000 ಫಸ್ಟ್ ಇಯರ್ನ ಶಾರ್ಟ್ ವರ್ಕಿಂಗ್ ಏನಿದೆ ಅದಕ್ಕೆ ಕೊಟ್ಟ 2 years ಸ್ಲ್ಯಾಪ್ಸ್ ಆಯಿತು. ಆದ್ದರಿಂದ ಅದನ್ನು ನೆಕ್ಸ್ಟ್ ಇನ್ನು ಕ್ಯಾರಿ ಮಾಡಲಿಕ್ಕೆ ಆಗೋದಿಲ್ಲ. ಆ 23,000 ಕುಡ್ ನಾಟ್ ಬಿ ರಿಕವರ್ಡ್, ಸೊ ಇಟ್ ಈಸ್ ಡಿಕ್ಲೇರ್ಡ್ ಆಸ್ ಲಾಸ್ ಆ್ಯಂಡ್ ಇಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಯು ಕ್ಯಾನ್ ಸಿ ಹಿಯರ್ ಇಟ್ ಈಸ್ ಟ್ರಾನ್ಸ್ಫರ್ ಟು ನಾಟ್ ರಿಕವರ್ಡ್ ಕಾಲಮ್, ರೈಟ್? ಎಸ್. ನೆಕ್ಸ್ಟ್ ಕಮ್ಸ್ the short working of second year. Short working of second year is how much here? 16,000. 16,000 is, can you recover in third year? No, because there is no surplus. ಫೋರ್ತ್ ಇಯರಲ್ಲಿ ಎಷ್ಟು ಇದೆ ಸರ್ಪ್ಲಸ್? 7,100 ಇದೆ ಅಲ್ವಾ? ಸೊ 16,000ಅಲ್ಲಿ 7,100 ರಿಕವರಿ ಮಾಡ್ಬೋದು. 16,000 ಶಾರ್ಟ್ ವರ್ಕಿಂಗ್ ವಾಸ್ ದೇರ್, 7,100 ಈಸ್ ರಿಕವರ್ಡ್. ಹೌ ಮಚ್ ಇಸ್ ದ ಬ್ಯಾಲೆನ್ಸ್ ರಿಮೈನ್ ಹಿಯರ್? 8,900 ಇನ್ನೂ ಉಳಿದಿದೆ. ಏನು ಉಳಿದಿದೆ? ಶಾರ್ಟ್ ವರ್ಕಿಂಗ್ ಅಲ್ವಾ? ಆ ಶಾರ್ಟ್ ವರ್ಕಿಂಗನ್ನು ಫೋರ್ತ್ ಇಯರಿಗೆ, ಫಿಫ್ತ್ ಇಯರಿಗೆ ಕ್ಯಾರಿ ಮಾಡಲಿಕ್ಕೆ ಆಗ್ತದಾ? ಇಲ್ಲ. ಯಾಕಂತ ಹೇಳಿದರೆ ಅದು ಎಷ್ಟನೇ ವರ್ಷದ ಶಾರ್ಟ್ ವರ್ಕಿಂಗ್? ಅದು 2ನೇ ವರ್ಷದ್ದು. 2ನೇ ವರ್ಷ ಶಾರ್ಟ್ ವರ್ಕಿಂಗನ್ನು ರಿಕವರಿ ಮಾಡಲಿಕ್ಕೆ ಕೊಟ್ಟ ಟೈಮ್ ಎಷ್ಟು? ಅದರ ನಂತರದ 2 ವರ್ಷ ಅಂದರೆ 3ನೇ ವರ್ಷ ಮತ್ತು 4ನೇ ವರ್ಷ. ಆದ್ದರಿಂದ ಆ 8,900 ರಿಕವರಿ ಮಾಡಲಿಕ್ಕೆ ಇನ್ನೂ ಚಾನ್ಸ್ ಇಲ್ಲ. ಸೊ ಇಟ್ ಈಸ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. Similarly, come to the third year. Third year short working was how much? 6,200. It can be recovered in fourth year and fifth year. Fifth year alli surplus ittu. Fourth year surplus is already used, alva? So fifth year surplus 10,600, sufficient surplus is there. The entire 6,200 short working of third year can be recovered in fifth year. Right? Yes. This is a way. And okay. And the last is that amount paid. Nodva. Amount paid. Nimge gottagtade, but I will
tell you amount paid. First year ಯಾವುದು ಕೊಡಬೇಕು, ಮಿನಿಮಮ್ ರೆಂಟ್ ಆರ್ ರಾಯಲ್ಟಿ, ವಿಚ್ ಎವರ್ ಈಸ್ ಮೋರ್. ಯಾವುದು ಮಿನಿಮಮ್ ರೆಂಟ್. ಸೆಕೆಂಡ್ ಇಯರ್ ಹಿಯರ್ ವಿ ಹ್ಯಾವ್ ಟು ಪೇ 30,000. ಥರ್ಡ್ ಇಯರ್ ಅಗೇನ್ 30,000. ಫೋರ್ತ್ ಇಯರಲ್ಲಿ ಇಲ್ಲಿ ಇದನ್ನು ಕಂಪೇರ್ ಮಾಡಬೇಕು, ಸಾರಿ. ಫೋರ್ತ್ ಇಯರಲ್ಲಿ 37,100 ಮತ್ತು 30,000 ಯಾವುದು ಜಾಸ್ತಿ ಉಂಟು, ರಾಯಲ್ಟಿ ಜಾಸ್ತಿ ಇದ್ದಾಗ ಶಾರ್ಟ್ ವರ್ಕಿಂಗ್ ಏನಾದರೂ ಕಟ್ ಮಾಡ್ತಾರೋ ನೋಡಬೇಕು. ಕಟ್ ಮಾಡಿದಾರಲ್ಲ 7,100, ಆದ್ದರಿಂದ 30,000. ಫೋರ್ತ್ ಇಯರಲ್ಲಿ 40,600 ಇತ್ತು, ಅದರಲ್ಲಿ ಎಷ್ಟು ಡಿಡಕ್ಟ್ ಮಾಡ್ತಾ ಇದ್ದೀವಿ ಶಾರ್ಟ್ ವರ್ಕಿಂಗ್ಗೆ 6,200, ಸೊ 34,400 ಹೋಗುತ್ತೆ. ಕರೆಕ್ಟಾ? ದಿಸ್ ದ ವೇ ಹೌ ವಿ ಪ್ರಿಪೇರ್ ದ working table of both lease and sublease. Now while working out the problems, we have to think separately. Think from the point of view of middle person. Who is a middle person here? Bhagat is a lessee here. Think that you are Bhagat. You have the contracts with the two persons. One is Desai, one is D'Souza brothers from whom you have taken the lease, and to D'Souza brothers you have to pay the royalty. And other party is Desai to whom you have given the lease. So Desai should pay the royalty to you. So ನೀವು ಮಿಡ್ಲಲ್ಲಿ ಇದ್ದೀರಿ, ದೇಸಾಯಿಂದ ರಾಯಲ್ಟಿ ಬರ್ತದೆ ಮತ್ತು ನೀವು ಡಿಸೋಜಾ ಬ್ರದರ್ಸಿಗೆ ರಾಯಲ್ಟಿ ಕೊಡಬೇಕು. ಸೊ ಈಗ ನಾವು ಮೇನ್ ಲೀಸ್ ಟೇಬಲ್ ನೋಡಿ 3 ಅಕೌಂಟ್ ಮಾಡ್ತೇವೆ. ಯಾವುದು ಮೇನ್ ಲೀಸ್ಗೆ ಸಂಬಂಧಪಟ್ಟ ಹಾಗೆ ರಾಯಲ್ಟಿ ಪೇಯಬಲ್ ಅಕೌಂಟ್, ರೈಟ್, ದೆನ್ ಡಿಸೋಜಾ ಬ್ರದರ್ಸ್ ಅಕೌಂಟ್ ಮತ್ತು ಶಾರ್ಟ್ ವರ್ಕಿಂಗ್ ರಿಕವರೇಬಲ್ ಅಕೌಂಟ್. ಸೇಮ್ ವೇ ಸಬ್ಲೀಸಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವುದು ಅಕೌಂಟ್ ಮಾಡ್ತೇವೆ, ರಾಯಲ್ಟಿ ರಿಸೀವಬಲ್ ಅಕೌಂಟ್, ದೆನ್ ಶಾರ್ಟ್ ವರ್ಕಿಂಗ್ ಅಲವಬಲ್ ಅಕೌಂಟ್ ಮತ್ತು ದೇಸಾಯ್ಸ್ ಅಕೌಂಟ್. ಕರೆಕ್ಟಾ? ಸೊ ಅಕೌಂಟ್ಸನ್ನು ಮಾಡುವಾಗ ನಾನು ಆಲ್ರೆಡಿ ಹೇಳಿದ್ದೇನೆ, ಫಸ್ಟು ವಿ ಹ್ಯಾವ್ ಟು ಥಿಂಕ್, ವಿ ಹ್ಯಾವ್ ಟು ಪ್ರಿಪೇರ್ 3 ಅಕೌಂಟ್ಸ್ ಎಟ್ ಎ ಟೈಮ್. ಲೀಸಿಗೆ ಸಂಬಂಧಪಟ್ಟ 3 ಅಕೌಂಟನ್ನು ಒಟ್ಟಿಗೆ ಕಾಲಮ್ ಹಾಕೊಂಡು ಮಾಡಿ, ಅದೇ ರೀತಿ ಸಬ್ಲೀಸಿಗೆ ಸಂಬಂಧಪಟ್ಟ 3 ಅಕೌಂಟನ್ನು ಒಟ್ಟಿಗೆ ಕಾಲಮ್ ಹಾಕೊಂಡು ಮಾಡಿ. ಥಿಂಕ್ ಆಲ್ ದ ಎಂಟ್ರೀಸ್ ಒನ್ ಬೈ ಒನ್, ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಎಂಟ್ರಿ, ವಾಟ್ ಈಸ್ ದ ಫಸ್ಟ್ ಎಂಟ್ರಿ? ಫಾರ್ ರಾಯಲ್ಟಿ ಡ್ಯೂ. What is the entry for royalty due? You have to think. If there is minimum rent, there is short working debited. Alva? Ade royalty due ಆದ್ಮೇಲೆ next for what? Payment receipt. It depends. Main lease ಗಾದ್ರೆ ನಾವು ಪೇಮೆಂಟ್ ಮಾಡ್ತೇವೆ, ಸಬ್ ಲೀಸ್ ಗಾದ್ರೆ ಅಮೌಂಟ್ ಅನ್ನು ರಿಸೀವ್ ಮಾಡ್ತೇವೆ. ಕರೆಕ್ಟಾ? ಮೇನ್ ಲೀಸಲ್ಲಾದರೆ ರಾಯಲ್ಟಿ ಪೇಯಬಲ್ ಆಗಿರ್ತದೆ, ಸಬ್ ಲೀಸಲ್ಲಾದರೆ ರಾಯಲ್ಟಿ ರಿಸೀವಬಲ್ ಆಗಿರ್ತದೆ. ಕರೆಕ್ಟಾ? ಮೇನ್ ಲೀಸಲ್ಲಾದರೆ ಶಾರ್ಟ್ ವರ್ಕಿಂಗ್ ಲಾಸ್ ಆಗಿರ್ತದೆ ನಮಗೆ, ಯಾಕಂದ್ರೆ ನಾವು ಕೈಯಿಂದ ಹಾಕಿ ಕೊಡಬೇಕು. ಅದೇ ಸಬ್ ಲೀಸಲ್ಲಿ ನಮಗೆ ಶಾರ್ಟ್ ವರ್ಕಿಂಗ್ ಪ್ರಾಫಿಟ್ ಆಗಿರ್ತದೆ, ಯಾಕಂದರೆ ಸಬ್ ಲೆಸ್ಸಿ ಏನಿರ್ತಾನೆ ಅವನಿಗೆ ಶಾರ್ಟೇಜ್ ಆಗಿರ್ತದೆ, ಆದರೂ ಅವ್ನ ಕೈಯಿಂದ ಹಾಕಿ ಅಮೌಂಟನ್ನು ಶಾರ್ಟೇಜನ್ನು ಹಾಕಿ ನಮಗೆ ಕೊಡ್ತಾನೆ, ಆದ್ದರಿಂದ ನಮಗದು ಪ್ರಾಫಿಟ್ ಆಗ್ತದೆ. ಲೈಕ್ ದಿಸ್ ಯು ಹ್ಯಾವ್ ಟು ಥಿಂಕ್ ಆ್ಯಂಡ್ ಯು ಹ್ಯಾವ್ ಟು post the entries, think the journal entries, then post to concerned accounts, and at the end of the year we close the accounts, we balance it, we have to total all the accounts except short working accounts. All other accounts will be closed. Short working account balance will be carried to next year, and you have to refer the working table. ಎಷ್ಟು ಅಲ್ಲಿ ಅಡ್ಜಸ್ಟ್ ಆಗಿದೆ, ಎಷ್ಟು ರಿಕವರಿ ಆಗಿದೆ, ಎಷ್ಟು ರಿಕವರ್ ಅಂತಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಟ್ರಾನ್ಸ್ಫರ್ ಮಾಡಿದೆ, ಡಿಪೆಂಡಿಂಗ್ ಅಪಾನ್ ದಟ್ ವಿ ಹ್ಯಾವ್ ಟು ಪೋಸ್ಟ್ ದ ಎಂಟ್ರೀಸ್. Right? I will not explain this problem once again, ledger accounts, because I already explained in the last problem, and even though I explained, it is nothing but the repetition of the entries, repetition of the explanation what I have given before. So I hope this is clear. Just do like this, prepare the accounts, put the columns for first 3 accounts, step by step. Think that you are the middle person now, you are the lessee, or the name of the lessee is here Bhagat. Think that you are Bhagat. First prepare the first 3 accounts, thinking the entries step by step, post it, and after completing first 3 accounts, next prepare next 3 accounts of sublease. Okay, so there will not be any confusion. I hope this is clear. Thank you.